ಫ್ರೆಂಡ್ಸ್, ಏನಂತ ಹೇಳಿದರೆ ಒಂದು ಇನ್ಫಾರ್ಮೇಷನ್ ಕೊಡಬೇಕಂತ ಮಾಡಿದ್ದೇನೆ. ನಾನು ಇತ್ತೀಚಿನ ರುಟೀನಲ್ಲಿ ಈ ಶೇಂಗಾನ ಡೈಲಿ ಮಾರ್ನಿಂಗ್ ರಾತ್ರಿ ನೆನೆ ಇಟ್ಟು ತಿಂತಾ ಇದ್ದೀನಿ. ಸೊ ಇದ್ರ ಬೆನಿಫಿಟ್ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಏನಂದರೆ ಫ್ರೆಂಡ್ಸ್, ಇದು ಶೇಂಗಾ ಬಡವರು ಬಾದಾಮಿ ಅಂತಾರೆ. ಸೊ ಬಾದಾಮಿ ತಿನ್ನಲಿಕ್ಕಾಗದೇ ಇರೋರು ಇದನ್ನ ಆರಾಮಾಗಿ ತಿನ್ಬೋದು. ಆ್ಯಂಡ್ ಕಡಿಮೆ ಬಜೆಟ್ ಕೂಡ ಇದು. ಏನಂತ ಹೇಳಿದರೆ, ಶೇಂಗಾ ತಿನ್ನೋದ್ರಿಂದ ಈ ಹಾರ್ಟಿಗೆ ಪ್ರಾಬ್ಲಮ್ ಬರುತ್ತಲ್ವ, ಅದೆಲ್ಲ ನಿಯಂತ್ರ ಅಂದರೆ ಬರದ ಹಾಗೆ ನೋಡ್ಕೊಳ್ಳುತ್ತೆ ಈ ಶೇಂಗಾ. ಮತ್ತು ಈ ಶುಗರ್ ಇರುತ್ತಲ್ವ, ಅದನ್ನ ಶುಗರ್ನ ಮಟ್ಟನ ಕಡಿಮೆ ಮಾಡುತ್ತೆ, ನಿಯಂತ್ರಣಕ್ಕೆ ತರುತ್ತೆ. ಅದಲ್ಲದೆ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ ನೋಡಿ ಎಷ್ಟು ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಡ್ರೈನೆಸ್ ಆಗೋಕ್ಕೆ ಬಿಡಲ್ಲ ಇದು. ಹಾಗಾಗಿ ಶೇಂಗಾ ತುಂಬ ಒಳ್ಳೆಯದು. ಮತ್ತು ಏನಂದರೆ ವೆಯ್ಟ್ ಲಾಸ್ ಅವರಿಗೆ ಕೂಡ ಬಹಳ ಒಳ್ಳೆಯದಿದು. ಹೇಗಂದರೆ ಇದು ತುಂಬ ಎನರ್ಜಿ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ, ರಾತ್ರಿ ಸೋಕ್ ಮಾಡಿ ಬೆಳಗ್ಗೆ ತಿನ್ನಿ. ಅವಾಗ ಏನಾಗುತ್ತೆ ಅಂದರೆ ಇಡೀ ದಿನ ನಿಮಗೆ ಒಂಥರ ಸುಸ್ತಾಗದಿರೋದು, ವೀಕ್ನೆಸ್ ಆಗದಿರೋದು ಹಾಗಿರ್ತಾರೆ. ಫುಲ್ ಎನರ್ಜೆಟಿಕ್ಕು. ಅದು ಶೇಂಗಾ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿಂದರೆ ನಿಮಗೆ ಊಟದ ಕ್ವಾಂಟಿಟಿ ಕೂಡ ಸ್ವಲ್ಪ ಮಾಡಿದರೆ ಹೆಲ್ದಿ ಡಯಟ್ ಇದು. ಇದನ್ನ ರುಟೀನ್ ಫಾಲೋ ಮಾಡಬೇಕು. ಆ್ಯಂಡ್ ನಾನಂತೂ ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೇನೆ. ಆ್ಯಂಡ್ ಇದ್ರ ಬಗ್ಗೆ ಗೊತ್ತಿತ್ತು, ಬಟ್ ಸ್ಟಿಲ್ ಬಾಣಂತನ ಇದ್ದಿದ್ದರಿಂದ ನಾನು ಅದನ್ನ ಫಾಲೋ ಮಾಡ್ತಿರಲಿಲ್ಲ. ಆ್ಯಂಡ್ ಇವತ್ತಿಂದಲ್ಲ, ಆಲ್ಮೋಸ್ಟ್ ಒಂದು 1 ವೀಕ್ ಆಯಿತು ಸ್ಟಾರ್ಟ್ ಮಾಡಿ. ಸೊ ಇದನ್ನ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೇನೆ. ಸೊ ಇದು ಇನ್ಫಾರ್ಮೇಷನು ನಿಮಗೂ ಕೂಡ ಕೊಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇದನ್ನ ಫಾಲೋ ಮಾಡಿ. ಡೈಲಿ ತಿನ್ನಿ, ಬೇಕಾದರೆ ಟೆಸ್ಟ್ ಮಾಡಿ. ಇದು ಒಳ್ಳೆ ಫ್ಯಾಟ್ ಕೂಡ. ಆ್ಯಂಡ್ ಅದ್ಭುತ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಬೇಕು ಅನ್ನಿಸ್ತು. ಸೊ ನೋಡಿ ಫ್ರೆಂಡ್ಸ್, ಇದು ಅನ್ನದ ಗಂಜಿ. ಸೊ ಇದೇನಿದೆ, ಈ ಗಂಜಿನ ಡೈಲಿ ಬೆಳಗ್ಗೆ ಇಂದ ನೀವು ಕುಡಿತಾ ಬಂದರೆ, ನೆನೆಸಿಟ್ಟ ಶೇಂಗಾ ತಿಂದಮೇಲೆ ಇದನ್ನು ಕುಡೀರಿ. ಇದು ಸ್ವಲ್ಪ ಕ್ವಾಂಟಿಟಿ ಗಂಜಿ ಇದೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಮಾಡೋದಾದರೆ ತುಂಬ ಉಳಿಯುತ್ತೆ. ಆ ಗಂಜಿನ ಒಂದು ಮಧ್ಯಾಹ್ನ ತನಕ ನೀವು ಕುಡಿಬೋದು, ಹಸಿವಾದಾಗ ಅಥವಾ ಇನ್ನೇನು ಕುಡಿಬೇಕು ಅನಿಸಿದಾಗ. ನೀರು ಬದಲು ಇದನ್ನ ಕುಡಿಬೋದು, ಅಥವಾ ನೀರು ಕುಡೀರಿ, ತೊಂದರೆ ಇಲ್ಲ. ಬಟ್ ಗಂಜಿ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ಅದ್ರ ಬೆನಿಫಿಟು ಹೇಳೋಕ್ಕಾಗಲ್ಲ.